ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅಭಿನಯದ ಕೆಡಿ ಕನ್ನಡ ಚಲನಚಿತ್ರವು ನಾಳೆ ರಾಜ್ಯಾದ್ಯಂತ ಬಿಡುಗಡೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಅಖಿಲ ಕರ್ನಾಟಕ ಧ್ರುವ ಸರ್ಜಾ ಅಭಿಮಾನಿಗಳ ಸಂಘದ ರಾಜ್ಯಾಧ್ಯಕ್ಷರಾದ ಮಹಾನ್ ಸಾಮ್ರಾಟ್ ರವರ ನೇತೃತ್ವದಲ್ಲಿ ಅತ್ತಿಬೆಲೆ ಗ್ರಾಮ ದೇವತೆಯಾದ ಪಟ್ಟಾಲಮ್ಮ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಇನ್ನು ವಿಶೇಷವಾಗಿ 25 ಕುರಿಗಳನ್ನು ಪೂಜೆಗೆ ಅರ್ಪಿಸಲಾಯಿತು. ಇನ್ನು ವಿಶೇಷವಾಗಿ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಹೆಸರಿನಲ್ಲಿ ಅಖಿಲ ಕರ್ನಾಟಕ ಧ್ರುವ ಸರ್ಜಾ ಅಭಿಮಾನಿಗಳ ಸಂಘದ ರಾಜ್ಯಾಧ್ಯಕ್ಷರಾದ ಮಹಾನ್ ಸಾಮ್ರಾಟ್ ರವರ ನೇತೃತ್ವದಲ್ಲಿ ಅರ್ಹ ಫಲಾನುಭವಿಗಳಿಗೆ 10 ಆಟೋಗಳನ್ನು ಉಚಿತವಾಗಿ ನೀಡಲಾಯಿತು. ಇನ್ನು ಭಾರತ ಚಿತ್ರರಂಗದ ಇತಿಹಾಸದಲ್ಲೇ ಒಬ್ಬ ಚಲನಚಿತ್ರ ನಟನ ಹೆಸರಿನಲ್ಲಿ 10 ಆಟೋಗಳನ್ನು ಉಚಿತವಾಗಿ ನೀಡುತ್ತಿದ್ದು ಇದೇ ಮೊದಲು ಆಗಿದೆ ಎನ್ನಲಾಗಿದೆ. ಇನ್ನು ಕಾರ್ಯಕ್ರಮದಲ್ಲಿ ಕನ್ನಡ ಜಾಗೃತಿ ವೇದಿಕೆಯ ರಾಜ್ಯಾಧ್ಯಕ್ಷ ಮಂಜುನಾಥ್ ದೇವು, ಹೋರಾಟಗಾರರಾದ ಪಟಾಪಟ್ ಶ್ರೀನಿವಾಸ್, ಚೇರ್ಮನ್ ಗಣೇಶ್, ಸೋನಿ ನಾಗರಾಜ್, ಕೆ ನಾಗರಾಜ್, ಜೆ ಶ್ರೀನಿವಾಸ್, ಮಾಜಿ ಕುಮಾರ್, ಸಂಜಯ್, ಎಸ್ಎಲ್ವಿ ಮುರಳಿ, ರಮೇಶ್, ವಕೀಲರಾದ ಸಂಘರ್ಷ, ಸಂತೋಷ್ ರೆಡ್ಡಿ, ಧನುಂಜಯ ರೆಡ್ಡಿ, ಸರ್ಕಲ್ ವೆಂಕಿ, ಅಖಿಲ ಕರ್ನಾಟಕ ಧ್ರುವ ಸರ್ಜಾ ಅಭಿಮಾನಿಗಳ ಸಂಘದ ಪದಾಧಿಕಾರಿಗಳಾದ ಸಂಘಂ ಛಲವಾದಿ, ಅರುಣ್ ಕುಮಾರ್, ಮಧು, ರವಿ, ಅಶ್ವಿನ್, ಯುವರಾಜ್, ರಂಜಿತ್, ಶಂಕರ್, ಅನಂತ್, ಮಹಾಂತ್, ಪ್ರಶಾಂತ್, ಅಭಿ, ಹೇಮಂತ್, ವಿನೋದ್ ಮೊದಲಾದವರು ಭಾಗವಹಿಸಿದ್ರು.
ಎಲ್ರಿಗೂ ನಮಸ್ಕಾರ. ಏನಿವತ್ತು ಇಡೀ ವಿಶ್ವದಾದ್ಯಂತ ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವ್ರದ್ದು ನನ್ನ ಆರಾಧ್ಯ ದೈವ, ನನ್ನ ಮನೆ ದೇವರು, ನನ್ನ ಯಜಮಾನರು. ಇವತ್ತು ಧ್ರುವಣ್ಣವ್ರದ್ದು KD ಸಿನಿಮಾ ಇಡೀ ವಿಶ್ವದಾದ್ಯಂತ ಚಿತ್ರ ಬಿಡುಗಡೆ ಆಗಿದೆ. ನಾಳೆ ಎಲ್ಲ ಚಿತ್ರರಂಗದಲ್ಲೂ ಎಲ್ಲ ಥಿಯೇಟ್ರ್ಗಳಲ್ಲೂ ಬಿಡುಗಡೆ ಆಗ್ತಾಯಿದೆ. ಸರಿಸುಮಾರು 3000ಕ್ಕೂ ಹೆಚ್ಚು ಥಿಯೇಟ್ರ್ಗಳಲ್ಲಿ ಒಂದು ಸಿನಿಮಾ ಬಿಡುಗಡೆ ಆಗ್ತಾಯಿದೆ. ಬಹಳ ಪ್ರಖ್ಯಾತಿ ಹೊಂದಿರುವಂಥ ಕಲಾತಂಡ, ಪ್ರೇಮ್ ಅವರ ನಿರ್ದೇಶನ ಆಗಿರ್ಬೋದು, ಅದಾದಮೇಲೆ ಸಂಜಯ್ ದತ್ ಅವರಾಗಿರ್ಬೋದು, ಶಿಲ್ಪಾ ಶೆಟ್ಟಿ ಅವರಾಗಿರ್ಬೋದು, ಅದಾದಮೇಲೆ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರಾಗಿರ್ಬೋದು, ಅದಾದಮೇಲೆ ರಮೇಶ್ ಭಟ್ ಅವರಾಗಿರ್ಬೋದು, ಈ ಥರ ದೊಡ್ಡ ತಾರಾಗಣ ಹೊಂದಿರುವಂಥ ಸಿನಿಮಾ ಇದು. ಸಾಕಷ್ಟು ನಿರೀಕ್ಷೆಗಳನ್ನು ಹುಟ್ಟಾಕಿರುವಂಥ ಸಿನಿಮಾ ಇದು. ಇವತ್ತು ಆ ಒಂದು ಸಿನಿಮಾಗೆ ಒಳ್ಳೆಯದಾಗಲಿ, ಗ್ರಾಮಕ್ಕೆ ಒಳ್ಳೆಯದಾಗಲಿ, ಚಿತ್ರರಂಗಕ್ಕೆ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಇವತ್ತು ನಮ್ಮ ಗ್ರಾಮದ ಎಲ್ಲ ಹಿರಿಯರು, ನಮ್ಮ ತಂದೆ ಸಮಾನರಾದಂಥ ಎಲ್ಲ ಹಿರಿಯರ ಜೊತೆಯಲ್ಲಿ ಇವತ್ತು ಅತ್ತಿಬೆಲೆ ಗ್ರಾಮ ದೇವತೆ, ಶಕ್ತಿ ದೇವತೆ ಪಟಾಲಮ್ಮ ತಾಯಿಗೆ ಇವತ್ತು ಪೂಜೆಯನ್ನು ಕೊಟ್ಟಿದ್ದೀವಿ. ಇಲ್ಲಿಂದ ಶುಭಾರಂಭ. ಚಿತ್ರ ಶತದಿನೋತ್ಸವ ಆಚರಿಸಲಿ, 25 ವಾರಗಳು ಹೋಗಲಿ, ಅದೇ ರೀತಿ 1 ವರ್ಷ ಕಾಲ ಓಡಲಿ ಅಂತ ತಾಯಿಯಲ್ಲಿ ಬೇಡಿಕೊಂಡು ಈ ಒಂದು ಅತ್ತಿಬೆಲೆಯಲ್ಲಿ ನಮ್ಮ ಆನೇಕಲ್ ತಾಲೂಕಲ್ಲಿ, ಅದೇ ರೀತಿ ಕನಕಪುರ ಆಗಿರ್ಬೋದು, ಹೊಸಕೋಟೆ ಆಗಿರ್ಬೋದು, ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ ಆಗಿರ್ಬೋದು, ಕೋಲಾರ ಆಗಿರ್ಬೋದು, ಈ ಕಡೆ ಭಾಗ ಸಾಕಷ್ಟು ಅಸಂಖ್ಯಾತ ಅಭಿಮಾನಿಗಳನ್ನು ಹೊಂದಿರುವಂಥ ಧ್ರುವ ಸರ್ಜಾ ಅವರು ಇವತ್ತು ಅತ್ತಿಬೆಲೆಯಲ್ಲೂ ಸಹ ಸಾಕಷ್ಟು ಅಭಿಮಾನಿಗಳ ಒತ್ತಾಯದ ಮೇರೆಗೆ, ಕೋರಿಕೆಯ ಮೇರೆಗೆ ಇವತ್ತು ಸರಿಸುಮಾರು 25 ಕುರಿಗಳನ್ನು ತಾಯಿಗೆ ಪೂಜೆ ಕೊಟ್ಟಿದ್ದೀವಿ. ಈ ಪೂಜೆಯ ಉದ್ದೇಶ ಏನಪ್ಪ ಅಂತೇಳಿದ್ರೆ, ಆಗಲೇ ಹೇಳಿದೆ ನಾನು, ಗ್ರಾಮಕ್ಕೆ ಒಳ್ಳೇದಾಗಬೇಕು, ಚಿತ್ರರಂಗಕ್ಕೆ ಒಳ್ಳೇದಾಗಬೇಕು. ಅದಾದಮೇಲೆ ಈ ಕುರಿಗಳನ್ನು ನಾಳೆ ಮಾರ್ನಿಂಗ್ 6 ಗಂಟೆ ಶೋಯಿಂದ, ಈಗ ಆಲ್ರೆಡಿ ತಮ್ಮೆಲ್ರಿಗೂ ಗೊತ್ತಿರಬೇಕು,
ಸೋಲ್ಡ್ ಔಟ್ ಆಗಿದೆ, ಟಿಕೆಟ್ಗಳು ಸಿಗ್ತಾ ಇಲ್ಲ. 6 ಗಂಟೆ ಶೋ ಹೌಸ್ಫುಲ್ ಆಗಿದೆ. 6 ಗಂಟೆ ಶೋಯಿಂದ ಹಿಡಿದು ಮಿಡ್ ನೈಟ್ ಶೋ 11 ಗಂಟೆವರೆಗೂ ಊಟದ ಮಿತಿ ಇರಲ್ಲ, ಊಟದ ವ್ಯವಸ್ಥೆ ಇರುತ್ತೆ. ಅದಾದಮೇಲೆ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಏನಪ್ಪ ಅಂತ ಹೇಳಿದ್ರೆ ಸಾಕಷ್ಟು ಸಮಾಜದ ಕಳಕಳಿಯನ್ನು ಇಟ್ಕೊಂಡು ಮಾಡಿರುವಂಥ ಈ ಒಂದು ಕಾರ್ಯಕ್ರಮದ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಆಟೋ ಚಾಲಕರಿಗೆ ಇಡೀ ಭಾರತ ಚಿತ್ರರಂಗದ ಇತಿಹಾಸದಲ್ಲೇ ಮೊಟ್ಟ ಮೊದಲನೇ ಬಾರಿಗೆ ಒಬ್ಬ ಕಲಾವಿದನ ಚಿತ್ರ ಬಿಡುಗಡೆಗೆ 10 ಆಟೋಗಳನ್ನು ಉಚಿತವಾಗಿ ಕೊಡ್ತಾ ಇರೋದು ನಮ್ಮ ಒಂದು ಹಿರಿಮೆ ಅಂತ ನಾನು ಹೇಳೋದಕ್ಕೆ ಇಚ್ಛೆಪಡ್ತೀನಿ. ಆ ಒಂದು ಪುಣ್ಯದ ಕೆಲಸಕ್ಕೆ ತಾವೆಲ್ಲರೂ ಭಾಗಿಯಾಗಿರೋದು ನನಗೆ ಬಹಳ ಸಂತೋಷ ಮತ್ತು ತೃಪ್ತಿಯನ್ನು ತಂದುಕೊಟ್ಟಿದೆ. ಇವತ್ತು ಎಲ್ಲೋ ಒಂದು ಕಡೆ ನಾನು ಕೇಳ್ತಾ ಇದ್ದೆ, ನೆಗೆಟಿವ್ ಆಗಿ ಟ್ರೋಲ್ಗಳು, ಮೀಮ್ಸ್ಗಳು, ಸುಮ್ಮನೆ ಧ್ರುವ ಸರ್ಜಾವ್ರ ಅಭಿಮಾನಿಗಳು ಏನೋ ಪ್ರಚಾರಕ್ಕೋಸ್ಕರ ಮಾಡ್ತಾ ಇದ್ದಾರಂತ. ಅಂಥ ಮೂಢರಿಗೆ, ಅಂಥ ದಡ್ಡರಿಗೆ ಈ ಒಂದು 10 ಆಟೋಗಳು ಇವತ್ತು ಪೂಜೆ ಮಾಡೋದ್ರ ಮುಖಾಂತರ ಚಾಲನೆಯನ್ನು ಕೊಟ್ಟಿದ್ದೀವಿ. ಎಲ್ಲ ಆಟೋ ಚಾಲಕರಿಗೆ ಹಸ್ತಾಂತರ ಮಾಡಿದ್ದೀವಿ. ಅದಾದಮೇಲೆ ಎಲ್ಲ ಆಟೋ ಚಾಲಕರಿಗೆ ಸುಮಾರು 500ಕ್ಕೂ ಹೆಚ್ಚು ಆಟೋ ಚಾಲಕರಿಗೆ, 1000 ಜನ ಆಟೋ ಚಾಲಕರಿಗೆ, 500ಕ್ಕೂ ಹೆಚ್ಚು ಆಟೋ ಚಾಲಕರಿಗೆ ಸಮವಸ್ತ್ರವನ್ನು ನೀಡ್ತಾ ಇದ್ದೀವಿ. ಅದೇ ರೀತಿ ಪೌರಕಾರ್ಮಿಕರು ಇವತ್ತು ದೇಹ ಶುದ್ಧಿ ಎಷ್ಟು ಇಂಪಾರ್ಟೆಂಟು, ಸಮಾಜದಲ್ಲಿ ಅಷ್ಟೇ ಸಮಾಜನೂ ಕೂಡ ತುಂಬ ನೀಟಾಗಿರಬೇಕು. ಆ ಸಮಾಜ ನೀಟಾಗಿರ್ಬೇಕಾದ್ರೆ ನಮ್ಮ ಪೌರಕಾರ್ಮಿಕರು ಬಹಳ ಅಂದರೆ ಬಹಳ ಮುಖ್ಯ ಆಗ್ತಾರೆ. ಆ ಪೌರಕಾರ್ಮಿಕರಿಗೆ ಫುಡ್ಡು ಕಿಟ್ಗಳನ್ನು ವಿತರಣೆ ಮಾಡುವಂಥದ್ದಾಗಿರ್ಬೋದು. ಈ ಥರ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದೀವಿ. ನಾಳೆ ಬೆಳಗ್ಗೆ ದಯಮಾಡಿ ಎಲ್ಲರೂ ಆನೇಕಲ್ ತಾಲೂಕಿನ ಎಲ್ಲ ಜನತೆ, ಅತ್ತಿಬೆಲೆ ಹೋಬಳಿಯ ಜನತೆ, ಸುತ್ತಮುತ್ತಲಿನ ಗ್ರಾಮಸ್ಥರು, ನಮ್ಮ ಹೊಸೂರು ಭಾಗದ ಜನತೆ ಎಲ್ಲರೂ ಕೂಡ ಅತ್ತಿಬೆಲೆ ಥಿಯೇಟ್ರಿಗೆ ಬರ್ಬೋದು. ಎಲ್ಲ ಕುಟುಂಬ ಸಮೇತ ನೋಡುವಂಥ ಸಿನಿಮಾ ಇದು. ಈ ಒಂದು ಚಿತ್ರಕ್ಕೆ ಈ ಚಿತ್ರದ ನಾಯಕ ನಟಿ ಬರ್ತಾ ಇದ್ದಾರೆ. ಅದಾದಮೇಲೆ ಸಾಕಷ್ಟು 8ರಿಂದ 9 ಜನ ಕಲಾವಿದರು ಬರ್ತಾ ಇದ್ದಾರೆ. ಈ ಅತ್ತಿಬೆಲೆ ಅನ್ನೋದೇ ಒಂದು ಗಡಿ ಭಾಗ ಏನಿದೆ, ಒಂಥರ ಕಲೆಗೆ ಮತ್ತು ಸಂಸ್ಕೃತಿಗೆ, ಭಾಷೆಗೆ ಒಂಥರ ತವರೂರು ಇದ್ದಂಗೆ. ದಯಮಾಡಿ ಎಲ್ಲರೂ ಕೂಡ ಬರ್ಬೋದು. ಅದಾದಮೇಲೆ ಇಲ್ಲಿ ಎಲ್ಲರೂ ಕೂಡ ನಮ್ಮ ತಂದೆ ಸಮಾನರಾದಂಥ ಪಟಾಪಟ್ ಶ್ರೀಣ್ಣವರಾಗಿರ್ಬೋದು, ಅದೇ ರೀತಿ ಕನ್ನಡ ಜಾಗೃತಿ ವೇದಿಕೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದಂಥ ದೇವಣ್ಣವರಾಗಿರ್ಬೋದು, ಅದಾದಮೇಲೆ ಗಡಿನಾಡು ಯುವ ಸೇನೆ ರಾಜ್ಯಾಧ್ಯಕ್ಷರಾದಂಥ ಸೋನಿ ಅಣ್ಣವರಾಗಿರ್ಬೋದು, ಅದೇ ರೀತಿ ನಮ್ಮ ಚಿಕ್ಕಪ್ಪ ಅವರು ಶ್ರೀನಿವಾಸ್ ಅವರಾಗಿರ್ಬೋದು, ನಾಗರಾಜ್ ಅಣ್ಣವರಾಗಿರ್ಬೋದು, ಅದೇ ರೀತಿ ಬಿರ್ಗುಪ್ಪೆ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ನಮ್ಮ ಮಾವ ರಮೇಶ್ ಅಣ್ಣವರಾಗಿರ್ಬೋದು, ಅದಾದಮೇಲೆ ನಮ್ಮ ಮುರಳಿ ಅಣ್ಣವರಾಗಿರ್ಬೋದು, ಅದಾದಮೇಲೆ ನಮ್ಮ ಮಾಜಿ ಕುಮಾರಣ್ಣವರಾಗಿರ್ಬೋದು. ಮಾಜಿ ಕುಮಾರಣ್ಣವ್ರ ಬಗ್ಗೆ ವಿಶೇಷವಾಗಿ ಹೇಳಲೇಬೇಕು. ಅಣ್ಣ, ಈ ಥರ ನಾವು ಒಂದು ಕಾರ್ಯ ಮಾಡ್ತೇವೆ, ನೀನೇನು ತಲೆ ಕೆಡ್ಸ್ಕೊಂಬಿಡಪ್ಪ, ನಾವೆಲ್ಲ ಜೊತೆಲಿದ್ದು ನಡೆಸ್ಕೊಡ್ತೀನಿ ಅಂತೇಳಿ ಆವತ್ತೇ ನಮ್ಗೆ ಆಶ್ವಾಸನೆಯನ್ನು ಕೊಟ್ಟರು. ಅದಾದಮೇಲೆ ಸಾಕಷ್ಟು ಜನ, ನಮ್ಮ ಚೇರ್ಮನ್ ಗಣೇಶ್ ಅಣ್ಣವರು, ನಮ್ಮ ಮಾವವ್ರು ಬಂದಿದ್ದರು. ಅದಾದಮೇಲೆ ಬಾಳೆಕಾಯಿ ಸಂಜಯ್ ಅಣ್ಣ ಆಗಿರ್ಬೋದು, ಸಂತೋಷ್ ರೆಡ್ಡಿ ಅವರಾಗಿರ್ಬೋದು, ಈ ಥರ ಯಾರದೇ ಹೆಸರು ಬಿಟ್ಟಿದ್ರು ದಯವಿಟ್ಟು ಕ್ಷಮೆ ಇರಲಿ. ಯಾಕಂದರೆ ನಾವು ಮಾತಾಡೋಂಥ ಬರದಲ್ಲಿ ಕೆಲವೊಬ್ಬರು ಹೆಸರುಗಳನ್ನು ಬಿಟ್ಬಿಟ್ಟಿರ್ತೀರಿ. ಅದಾದಮೇಲೆ ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಯಶಸ್ಸಾಗಿ ಸಕ್ಸಸ್ ಆಗೋದಕ್ಕೆ ಕಾರಣ ಬಂದು ಧ್ರುವಣ್ಣವ್ರ ಅಭಿಮಾನಿಗಳು. ಎಲ್ಲ ಹುಡುಗರು ಹಗಲು ರಾತ್ರಿ ತುಂಬ ಕಷ್ಟಪಟ್ಟು, ಇವಾಗ ಧ್ರುವಣ್ಣನಿಗೆ ತುಂಬ ಜನ ಅಭಿಮಾನಿಗಳು ಇರೋದೇ ಬಂದು ಮಧ್ಯಮ ವರ್ಗದ ಜನ, ಮಿಡ್ಲ್ ಕ್ಲಾಸ್ ಜನ, ಆಟೋ ಓಡಿಸೋರು, ಕ್ಯಾಬ್ ಓಡಿಸೋರು, ಗಾರೆ ಕೆಲಸದವರು, ಕಂಬಿ ಕೆಲ್ಸಕ್ಕೆ ಹೋಗೋಂಥವ್ರು, ಈ ಥರ ಗಾರ್ಮೆಂಟ್ಸ್ಗೆ ಹೋಗೋರು, ಈ ಥರ ಅಭಿಮಾನಿಗಳೇ. ಧ್ರುವಣ್ಣಿಂದ ಯಾವತ್ತೂ ಯಾವುದೇ ಮಿನಿಸ್ಟ್ರ್ ಮಕ್ಕಳುಗಳು, MLA ಮಕ್ಕಳುಗಳು, ರೌಡಿ ಶೀಟ್ರುಗಳು, ದೊಡ್ಡವ್ರು ಯಾರೂ ಇಲ್ಲ. ಧ್ರುವಣ್ಣಿಂದ ಇರೋರು ಯಾರ ನಮ್ಮಂಥವ್ರು. ಎದೆ ಬಗೆದ್ರೆ ಹನುಮನ್ನ ಎದೆ ಬಗೆದ್ರೆ ಹೆಂಗೆ ರಾಮ ಕಾಣಿಸ್ತಾನೋ, ನಮ್ಮ ಎದೆ ಬಗೆದ್ರೆ ಧ್ರುವಣ್ಣ ಕಾಣಿಸ್ತಾರೆ. ಈ ಥರ ಧ್ರುವಣ್ಣ ಅಭಿಮಾನಿಗಳು ತಾಲೂಕಿನಾದ್ಯಂತ ಅಸಂಖ್ಯಾತ ಅಭಿಮಾನಿಗಳಿದ್ದಾರೆ. ಇದೇ ಥರ ವರ್ಷಕ್ಕೆ 2 ಸಿನಿಮಾ 3 ಸಿನಿಮಾ ಬಿಡ್ತಾನೆ ಇರಲಿ. ನಮ್ಮ ಅತ್ತಿಬೆಲೆ ಎಲ್ಲ ನಾಯಕರುಗಳು ಬೆಂಬಲದಿಂದ ಈ ಸಿನಿಮಾ 100 ದಿನ ಓಡುತ್ತೆ. ಅದೇ ರೀತಿ ನಮ್ಮ ಮಾವನವರು ಚೇರ್ಮನ್ ಗಣೇಶಣ್ಣವರು ಸಹ ಇದರಲ್ಲಿ ಭಾಗಿದ್ರು. ಅದಾದಮೇಲೆ ನಮ್ಮ ವಕೀಲರು ಸಂಘರ್ಷ ಅವರಾಗಿರ್ಬೋದು, ಅದಾದಮೇಲೆ ಚಂದಾಪುರ ಸರ್ಕಲ್ ವೆಂಕಿ, ಬಳಗರ್ನಹಳ್ಳಿ ರಾಮ್ ಅವರಾಗಿರ್ಬೋದು, ಅದಾದಮೇಲೆ ನನ್ನ ಜೀವದ ಸ್ನೇಹಿತ ಅರುಣ್ ಅವರು, ಮಧು ಬ್ರದರ್ ಅವರು, ಅದಾದಮೇಲೆ ಸಂಗಮ್ ಅವರು, ನವೀನ್ ಬದವರು, ತುಂಬ ಜನ ಇದ್ದಾರೆ. ಯಾಕಂತಂದರೆ ಇತಿಹಾಸ ಪಟಾಪಟ್ ಅವರಾಗಿರ್ಬೋದು, ಈ ಥರ ತುಂಬ ಜನ ಇದ್ದಾರೆ. ವಕೀಲರು ಸಂತೋಷ್ ಅವರಾಗಿರ್ಬೋದು, ಈ ಥರ ಸಂತೋಷ್ ರೆಡ್ಡಿ ಅವರಾಗಿರ್ಬೋದು, ಇವರೆಲ್ಲ ಬಂದು ಈ ಒಂದು ಕಾರ್ಯಕ್ರಮ ಯಶಸ್ಸನ್ನು ಕೊಟ್ಟಿದ್ದಾರೆ. ಇವತ್ತು 25 ಕುರಿಗಳನ್ನು ಗ್ರಾಮ ದೇವತೆ ಪಟಾಲಮ್ಮ ತಾಯಿಗೆ ಪೂಜೆನ ಕೊಟ್ಟಿದ್ದೀವಿ. ಈ ಮಾಧ್ಯಮದ ಮುಖಾಂತರ ಎಲ್ಲರೂ ಇಲ್ಲಿ ಬಂದಿರುವಂಥ ಎಲ್ಲ ನಾಯಕರಿಗೆ, ಗ್ರಾಮಸ್ಥರಿಗೆ ಕೇಳ್ಕೊಳ್ಳೋದಂದೆ, ನಾಳೆ ಬೆಳಗ್ಗೆ ಬಂದು ಚಿತ್ರನ ನೋಡಿ, ಚಿತ್ರನ ಅರಸಿ ಬೆಳೆಸಿ, ಧ್ರುವಣ್ಣನ ಆಶ್ರಯಿಸಿ, ಕನ್ನಡ ಚಿತ್ರರಂಗನ ಉಳಿಸಿ. ಅದಾದಮೇಲೆ ಈ ಒಂದು ಕಾರ್ಯಕ್ರಮಕ್ಕೆ ಕೆಲವೊಂದು ಕಾರಣಾಂತರಗಳಿಂದ ಪಟಾಪಟ್ ರವಿ ಅಣ್ಣವ್ರು ಬರೋಕ್ಕಾಗಿರಲಿಲ್ಲ. ಅವ್ರದ್ದು ಕೂಡ ನಮ್ಮ ಮೇಲೆ ಆಶೀರ್ವಾದ ಇರುತ್ತಂತ ನಾನು ಭಾವಿಸ್ತಾ, ಇಲ್ಲಿ ಬಂದಿರುವಂಥ ಎಲ್ಲ ಸ್ನೇಹಿತರುಗಳು ಇವತ್ತು ಬರೀ ಧ್ರುವಣ್ಣ ಅಭಿಮಾನಿಗಳು ಮಾತ್ರ ಇಲ್ಲಿ ಬಂದಿಲ್ಲ, ಸಾಕಷ್ಟು ಕಲಾವಿದರ ಅಭಿಮಾನಿಗಳೆಲ್ಲ ಸೇರಿದೆ. ಅದೇ ಧ್ರುವಣ್ಣನ ಮೇಲಿರುವಂಥ ಪ್ರೀತಿ, ಅತ್ತಿಬೆಲೆಯಲ್ಲಿರುವಂಥ ಒಗ್ಗಟ್ಟು. ಇನ್ನು ನಾನು ಹೇಳೋದಕ್ಕೆ ನನಗೆ ಏನೂ ಇಲ್ಲ. ಅದಾದಮೇಲೆ ಈ ಒಂದು ಆಟೋ ಕೊಡೋದಕ್ಕೆ ಭಾಳ ಅಂದರೆ ಭಾಳ ಸಹಕರಿಸಿದಂಥ ಚೇತನ್ ಅವರು, ಅವ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಈಗ ಆಟೋ ಕೊಡೋ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಇವತ್ತು ನಾವು ಒಂದಷ್ಟು ಜನ ಪರಿಹಾರ ಕೊಟ್ಟು ಸುಮ್ಮನೆ ಆಗ್ಬಿಡ್ತಾರೆ. ನಾವೊಂದು ಶಾಶ್ವತವಾಗಿ ಒಂದು ಪರಿಹಾರ ಕೊಡೋಣ ಅಂತ ಇವತ್ತು ಒಂದು ಆಟೋವನ್ನು ಕೊಟ್ಟಿದ್ರೆ ಅವ್ನ ಜೀವನ ನಡೆಯುತ್ತೆ, ಒಂದು ಕುಟುಂಬ ನಡೆಯುತ್ತೆ ಅನ್ನೋ ಒಂದು ಉದ್ದೇಶದಿಂದ ಆಟೋ ಕೊಟ್ಟಿದ್ದು. ಇವತ್ತು ಒಂದು 10 ಆಟೋವನ್ನು ಕೊಟ್ಟಿದ್ರೆ, ಮುಂದಿನ ದಿನ ಇನ್ನೊಂದು ದೇವ್ರ ಶಕ್ತಿ ತಾಯಿ ಗ್ರಾಮ ದೇವತೆ ಪಟಾಲಮ್ಮ ಮತ್ತು ಆಶೀರ್ವಾದ ಕೊಟ್ಟರೆ 20 ಆಟೋ ಕೊಡೋಣ. ಅದಾದಮೇಲೆ ಮಾಧ್ಯಮದ ಮುಖಾಂತರ ನಾನು ತಿಳಿಸೋದಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ಒಂದಷ್ಟು ಜನ ಮೂಢರು
ಒಂದಷ್ಟು ಜನ ದಡ್ಡ ನನ್ನ ಮಕ್ಕಳು ಕಮೆಂಟ್ಗಳಲ್ಲಿ ಹಾಕ್ತಾ ಇರ್ತಾರೆ, ತಂದೆ ತಾಯಿಗೆ ಊಟ ಹಾಕ್ರೋ, ತಂದೆ ತಾಯಿಗೆ ಅಂಥವ್ರಿಗೆ ನಾಳೆ ಬೆಳಗ್ಗೆ ಬಂದು ಥಿಯೇಟ್ರ್ ಹತ್ರ ನೋಡಿ ಇಡೀ ಊರಿಗೆ ಊಟ ಹಾಕ್ತಾ ಇರ್ತೀವಿ ಅಂತ ಹೇಳ್ತೀನಿ ಅಂಥವ್ರಿಗೆ. ಅದಾದಮೇಲೆ ಕಡೆಯದಾಗಿ ಹೇಳೋದೊಂದೇ ಮತ್ತು ನಮ್ಮ ತಂದೆಯವ್ರು ಯಾವಾಗ ಹೇಳ್ತಾ ಇರ್ತಾರೆ ದೇಹ ಮಣ್ಣಿಗೆ ಉಸಿರು ಕನ್ನಡಕ್ಕೆ ಅಂತ, ಅದೇ ಥರ ನಮ್ಮದು ದೇಹ ಮಣ್ಣಿಗೆ ಉಸಿರು, ಧ್ರುವಣ್ಣನಿಗೆ ಜೈ ಧ್ರುವಣ್ಣ. ಹಾಗೆ ಇದೇ ಸಂದರ್ಭದಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ಇವತ್ತು ಧ್ರುವಣ್ಣಂದು KD ಸಿನಿಮಾದ ಬಿಡುಗಡೆ ಪ್ರಯುಕ್ತ ಒಂದು ಫ್ಯಾನ್ ಬೇಸ್ಡ್ ಆ ಒಂದು ಅಭಿಮಾನಿಯ ಒಂದು ಸಾಂಗನ್ನು ರ್ಯಾಪ್ ಮುಖಾಂತರ ನಮ್ಮ ತಾಲೂಕಿನ ಪ್ರತಿಭೆ ನಮ್ಮ ಸರ್ಜಾಪುರದವರು ಪವನ್ ಅಂತೇಳಿ ಧ್ರುವಣ್ಣನಿಗೆ ಒಳ್ಳೇದಾಗಲಿ ಅಂತೇಳಿ ಒಂದು ಪ್ರಮೋಷನ್ ಸಾಂಗನ್ನು ಮಾಡಿದ್ದಾರೆ. ಒಳ್ಳೆ ರ್ಯಾಪ್ ಸಾಂಗು, ಭಾಳ ಅದ್ಭುತವಾಗಿ ಮೂಡಿ ಬಂದಿದೆ. ಆ ಸಾಂಗು ಕೂಡ ಇವತ್ತು ಲಾಂಚ್ ಆಗಿದೆ. ಎಲ್ಲರೂ ಕೂಡ ಇವ್ರ ಪೇಜನ್ನು ಇವರು ಯೂಟ್ಯೂಬ್ ಚಾನಲನ್ನು ಹೋಗಿ ಫಾಲೋ ಮಾಡಿ ಅದಕ್ಕೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಆ ಒಂದು ಇವ್ರನ್ನೂ ಪವನ್ ಅವ್ರನ್ನೂ ಕೂಡ ನಮ್ಮ ಗ್ರಾಮದ ನಮ್ಮ ಒಂದು ಸರ್ಜಾಪುರ ಭಾಗದ ಒಂದು ಪ್ರತಿಭೆಯನ್ನು ಬೆಳೆಸೋ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ನಾವೆಲ್ಲರೂ ಕೂಡ ಪವನ್ ಅವ್ರಿಗೆ ಬೆಂಬಲವಾಗಿ ನಿಂತ್ಕೊಬೇಕಂತ ಧ್ರುವಣ್ಣವ್ರ ಅಭಿಮಾನಿಗಳ ಪರವಾಗಿ ಆಶಿಸ್ತೀನಿ. ಆಲ್ ದ ಬೆಸ್ಟ್ ಪವನ್. ಇರೋದು ನಮಗೆಲ್ಲರಿಗೂ ಖುಷಿ ಆಗ್ತಾ ಇದೆ. ಈ KD ಚಿತ್ರ ಹೆಂಗೆ ಆಯ್ತಂದರೆ, ಈ ಹತ್ತಿಬೆಲೆಯಲ್ಲೇ ಫಸ್ಟ್ ಇದು 25 ಕುರಿ ಹೊಡೆದು ಈಗ ಮಾಡ್ತಾ ಇರೋದು. ಇದನ್ನು ಈ ಶತದಿನೋತ್ಸವವನ್ನು ಆಚರಿಸಲಿ ಅಂತ ದೇವರಲ್ಲಿ ಪಟಾಲಮ್ಮ ಗ್ರಾಮ ದೇವತೆ ಪಟಾಲಮ್ಮನಲ್ಲಿ ಕಳೆಕಳೆಯಿಂದ ಕೇಳ್ಕೊತಾ ಇದ್ದೀವಿ. ನಮ್ಮ ರಾಜ್ಯಾಧ್ಯಕ್ಷರಾದ ದೇವಣ್ಣವರ ಪುತ್ರ ಮಹಾನ್ನವರ ಒಂದು ಸ್ನೇಹದ ಬಳಗ ಹತ್ತಿಬೆಲೆಯಲ್ಲಿ KD ಮೂವಿಯನ್ನು ವಿಜೃಂಭಣೆಯಿಂದ ರಿಲೀಸ್ ಮಾಡ್ತಾಯಿದ್ದಾರೆ. ಹತ್ತಿಬೆಲೆ ಗ್ರಾಮ ದೇವತೆ ಪಟಾಲಮ್ಮಗೆ ಪೂಜೆ ಸಲ್ಲಿಸಿ ಆ ಮಾತೆಯ ಆಶೀರ್ವಾದ ಪಡೆದು ಅದೇ ಸಂದರ್ಭದಲ್ಲಿ ಹತ್ತಿಬೆಲೆಯಲ್ಲಿ ಈಗ ಆಲ್ರೆಡಿ ಮಳೆ ಸ್ಟಾರ್ಟ್ ಆಗಿದೆ. ಅವರಿಗೆ ಆಶೀರ್ವಾದ ಇದೆ, ಆ ಮಾತೆಯ ಆಶೀರ್ವಾದ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಹತ್ತಿಬೆಲೆಯಲ್ಲಿ ಅತಿ ಹೆಚ್ಚಿನ ಉನ್ನತ ಕಾರ್ಯಕ್ರಮ ಮಾಡ್ಕೊಂಬರಲಿ ಅಂತ ಭಗವಂತ ಆ ಮಾತೆಯ ಅವ್ರಿಗೆ ಶಕ್ತಿ ಕೊಡಲಿ ಅಂತ ಕೇಳ್ಕೊಳ್ತೀವಿ. ಇವತ್ತು ಆನೇಕಲ್ ತಾಲೂಕಿನ ಹತ್ತಿಬೆಲೆ ಗ್ರಾಮದ ಗ್ರಾಮ ದೇವತೆ ಶ್ರೀ ಪಟಾಲಮ್ಮ ದೇವಿ ದೇವಸ್ಥಾನದಲ್ಲಿ ಆವರಣದಲ್ಲಿ ಒಂದು ವಿಶಿಷ್ಟವಾದಂಥ ವಿನೂತನವಾದಂಥ ಹೃದಯ ಸ್ಪರ್ಶಿ ಕಾರ್ಯಕ್ರಮ ನಡೀತು. ನಾಳೆ ಏನು ನಮ್ಮ ಕರ್ನಾಟಕದ ಸಿನಿಮಾ ರಂಗದಲ್ಲಿ ಒಂದು ಧ್ರುವತಾರೆಯಾಗಿ ಬೆಳೀತಿರ್ತಕ್ಕಂತಹ ನಮ್ಮ ಧ್ರುವ ಸರ್ಜಾ ಅವರ KD ಸಿನಿಮಾ ರಿಲೀಸ್ ಆಗ್ತಾಯಿದೆ. ಆ ರಿಲೀಸ್ ಆಗ ಸಿನಿಮಾ 100 ದಿನ ಶತದಿನೋತ್ಸವ ಆಚರಿಸಲಿ, ಅದು ಸಿಲ್ವರ್ ಜುಬಿಲಿ ಆಗಿ ಹೋಗಲಿ ಅಂತ ಹೇಳಿ ಏನು ಧ್ರುವ ಸರ್ಜಾ ಅವರ ಕರ್ನಾಟಕ ರಾಜ್ಯದ ಅಭಿಮಾನಿಗಳ ಸಂಘದ ಅಧ್ಯಕ್ಷರಾದಂತಹ ಮಹಾನ್ ಅವರು, ನನ್ನ ಸಹೋದರ ಮಂಜುನಾಥ್ ದೇವ್ ಅವರ ಸುಪುತ್ರ, ಅವರ ನೇತೃತ್ವದಲ್ಲಿ ಇವತ್ತು ಅತ್ಯಂತ ಹೃದಯ ಸ್ಪರ್ಶಿ ಕಾರ್ಯಕ್ರಮ ನಡೀತು. ನನಗಂತೂ ತುಂಬ ದಿನ ಆದಮೇಲೆ ಹೃದಯ ತುಂಬಂತು. ಯಾಕೆ ಅಂದರೆ ಅಭಿಮಾನಿಗಳಿಗೂ ಸಿನಿಮಾ ನಟರಿಗೆ ಬೇರೆ ಬೇರೆ ರೀತಿ ಕಾರ್ಯಕ್ರಮ ಮಾಡ್ತಾರೆ. ಇವತ್ತು ಅತ್ಯಂತ ವಿಶಿಷ್ಟವಾಗಿ ಸುಮಾರು ಸಿನಿಮಾ ಗೆದ್ದ ಮೇಲೆ ಸೇವೆ ಮಾಡೋದು ಬೇರೆ, ಆದರೆ ಸಿನಿಮಾ ಗೆಲ್ಲೋಕೆ ಮೊದಲು ಅದು ಬಿಡುಗಡೆ ಆಗೋಕ್ಕೆ ಮುಂಚಿತವಾಗಿ ಸುಮಾರು 10 ಆಟೋ, ಈ ಆಟೋಕ್ಕೆ ಇವತ್ತು CNG ಆಟೋಗಳು ಕೊಟ್ಟಿದ್ದಾರೆ. ಅದು ಪರಿಸರ ಸ್ನೇಹಿ ಆಟೋ. ಆ ಆಟೋ ಬೆಲೆ ನನಗೆ ಗೊತ್ತಿದ್ದಾಗೆ 2 ರಿಂದ 2.5 ಲಕ್ಷ ಇದೆ. ಆ ರೀತಿ ಆಟೋ 10 ಕುಟುಂಬಗಳು ಇನ್ಮೇಲೆ ಜೀವನ ನಿರ್ವಹಣೆಯನ್ನು ಆರಾಮಾಗಿ ಮಾಡ್ಕೊಳ್ತವೆ. ಅದರ ಜೊತೆಗೆ ಸುಮಾರು ಫುಡ್ ಕಿಟ್ಗಳು, ಇಲ್ಲಿ ಮುನ್ಸಿಪಾಲ್ಟಿಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಫಾಯಿ ಕರ್ಮಚಾರಿಗಳಿಗೆ ಆಹಾರದ ಕಿಟ್ಗಳನ್ನು ಕೊಡ್ತಾ ಇದ್ದಾರೆ. ಮತ್ತು 1,000 ಜನಕ್ಕೆ ಆಟೋ ಚಾಲಕರಿಗೆ ಒಂದು ಸಮವಸ್ತ್ರನ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರು. ನನಗಂತೂ ಅತೀವ ಆನಂದ ಆಗಿದೆ. ಹಾಗಾಗಿ ನಾನು ಮಹಾನ್ಗೆ ಆ ದೇವಿ ಪಟಾಲಮ್ಮ ಒಳ್ಳೇದು ಮಾಡಲಿ, ಮತ್ತು ಈ ಚಲನಚಿತ್ರ ಶತದಿನೋತ್ಸವ ಆಚರಿಸಲಿ, ಹಾಗೆ ರಜತ ಮಹೋತ್ಸವವನ್ನು ಆಚರಿಸಲಿ. ಈ ರೀತಿ ಈಗಿನ ಯುವಕರಿಗೆ ಈ ನಮ್ಮ ಮಹಾನು ಮತ್ತು ಅವ್ರ ಸ್ನೇಹಿತರು ಮಾಡ್ತಾ ಇರೋಂಥ ಕಾರ್ಯಕ್ರಮ ಮಾದರಿ ಆಗಲಿ. ಇದು ಬೇರೆ ಸಿನಿಮಾ ನಟರು ಯಾರಿದ್ದಾರೆ ಹೀರೋಗಳಂತ ನಾವು ಕರಿತೀವಿ, ಆ ಹೀರೋಗಳು ಸಿನಿಮಾಗಳು ಬಿಡುಗಡೆಯಾದಾಗ ಈ ಕಾರ್ಯಕ್ರಮ ಮಾದರಿ ಆಗಲಿ. ಈ ರೀತಿ ಸಮಾಜಮುಖಿಯಾದಂಥ ಕಾರ್ಯಕ್ರಮಗಳು ಹೆಚ್ಚೆಚ್ಚು ನಡೀಲಿ. ಒಂದು ಏನು ಬಡವರಿದ್ದಾರೆ ಅವರಿಗೆ ಶಕ್ತಿ ತುಂಬುವಂಥ ಕಾರ್ಯ ನಡೀಲಿ ಅಂತ ಹೇಳಿ ಮತ್ತೊಮ್ಮೆ ಮಹಾನ್ಗೆ ಶುಭವನ್ನು ಕೋರ್ತಾ ಆಶೀರ್ವಾದವನ್ನು ಮಾಡ್ತಾ ದೇವಿ ಪಟಾಲಮ್ಮ ಈ ಚಲನಚಿತ್ರವನ್ನು ಗೆಲ್ಲಿಸಲಿ ಅಂತ ಹೇಳ್ತಾ ನಾನು ಮತ್ತೊಮ್ಮೆ ಶುಭ ಹಾರೈಸ್ತಾ ಇದ್ದೇನೆ. ನನ್ನ ಕುಟುಂಬದ ಯುವ ನಾಯಕ DS ಧ್ರುವ ಸರ್ಜಾ ರಾಜ್ಯಾಧ್ಯಕ್ಷರು, ಯುವ ನಾಯಕರು, BJP ಯುವ ನಾಯಕರು ಇವತ್ತು ಬಡವರಿಗೆ ನಾಳೆ KD ಸಿನಿಮಾ ರಿಲೀಸ್ಗೆ ಬಡ ಕುಟುಂಬಗಳಿಗೆ 10 ಆಟೋಗಳನ್ನು ವಿತರಣೆ ಮಾಡಿದ್ದಾರೆ. ಮತ್ತು ಬಡ ಕುಟುಂಬಗಳಿಗೆ, ಪೌರ ಕಾರ್ಮಿಕರಿಗೆ ದವಸ ಧಾನ್ಯ ಕಿಟ್ಗಳು ವಿತರಣೆ ಮಾಡಿದ್ದಾರೆ. ಮತ್ತು ಮೊನ್ನೆ ಸುಮಾರು 500 ಆಟೋಗಳಿಗೆ ಗ್ಯಾಸನ್ನು ಹಾಕ್ಸಿದ್ದಾರೆ. ಹಂಗಾಗಿ ನಾಳೆ ಬಿಡುಗಡೆ ಆಗುವಂಥ ಚಿತ್ರ KD ಸಿನಿಮಾ ಶತದಿನೋತ್ಸವ ಆಚರಿಸಲಿ, ಇನ್ನೂ ಹೆಚ್ಚು ಸಿನಿಮಾಗಳು ಮಾಡಲಿ. ಆ ತಾಯಿ ಪಟಾಲಮ್ಮ ಆಶೀರ್ವಾದ ಧ್ರುವ ಸರ್ಜಾ ಸರ್ ಮೇಲೆ ಇರಲಿ.
ಮತ್ತು ನನ್ನ ಕುಟುಂಬದ ಯುವ ನಾಯಕ ಮಹಾನವ್ರ ಮೇಲೆ ಇರಲಿ, ಇನ್ನೂ ಎತ್ತರಕ್ಕೆ ಬೆಳೀಲಿ, ಈ ತಾಯಿ ಪಟಾಲಮ್ಮ ಎಲ್ರಿಗೂ ಆಶೀರ್ವಾದ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಇವತ್ತು ಸುಮಾರು ನಾಳೆ 25 ಕುರಿಗಳನ್ನು ಸಹ ಇವತ್ತು ತಾಯಿ ಪಟಾಲಮ್ಮನಿಗೆ ಇದು ಮಾಡಿ ಬಲಿ ಕೊಟ್ಟು ಇವತ್ತು ನೋಡಿ ಶುಭ ಮಳೆ ಬೀಳುವಂಥ ಅವ್ರು ನಾಳೆ ಇವತ್ತು ಮಾಡಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಮಳೆ ಬೀಳ್ತದೆ. ಹಾಗಾಗಿ ಮಳೆ ಬೆಳೆ ಈ ದೇಶದಲ್ಲಿ ರಾಜ್ಯದಲ್ಲಿ ಆಗಲಿ, ಧ್ರುವಣ್ಣವ್ರಿಗೆ ಒಳ್ಳೆ ಆರೋಗ್ಯ ಕೊಡಲಿ, ನನ್ನ ಕುಟುಂಬ ಸದಸ್ಯನಿಗೆ ಮಾನವ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಅವ್ರಿಗೆ ಧ್ರುವ ಸರ್ಜಾ ಅವ್ರ KD ಸಿನಿಮಾಕ್ಕೆ ಶುಭಾಶಯಗಳನ್ನು ಕೊಡ್ತಾ ಇದ್ದೀವಿ. ಜೈ ಧ್ರುವ. ಇನ್ನು ನಾಳೆ ರಾಜ್ಯಾದ್ಯಂತ KD ಸಿನಿಮಾ ಬಿಡುಗಡೆ ಆಗ್ತಾಯಿದೆ. ವಿಶ್ವದಲ್ಲೇ 3000 ಥಿಯೇಟ್ರ್ಗಳಲ್ಲಿ ರಿಲೀಸ್ ಆಗ್ತಾಯಿದೆ. ಈ ಸಿನಿಮಾ ಇಡೀ ಕರ್ನಾಟಕದಲ್ಲ, ಇಡೀ ವರ್ಲ್ಡಲ್ಲೇ ದಾಖಲೆಯನ್ನು ಮಾಡ್ತೈತೆ ಅಂತ ಹೇಳ್ಬಿಟ್ಟು ಅಂತ ಇದ್ದೀನಿ. ಈ ಅತ್ತಿಬೆಲೆಯಲ್ಲಿ ಇತಿಹಾಸದಲ್ಲಿ ಸಿನಿಮಾ ವಿಚಾರದಲ್ಲಿ ಇವತ್ತು ಪಟಾಲಮ್ಮ ದೇವಸ್ಥಾನದಲ್ಲಿ ಮಹಾನ್ರವರು ಧ್ರುವ ಸರ್ಜಾ ರಾಜ್ಯಾಧ್ಯಕ್ಷರಾದಂಥ ಮಹಾನ್ರವರು ಭಾಳ ಉತ್ತಮವಾದ ಕೆಲಸ ಮಾಡ್ತಾಯಿದ್ದಾರೆ. ಏನು ಆಟೋ ಕೊಡೋ ವಿಚಾರ ಆಗಿರ್ಬೋದು, ಕುರಿಗಳು ಹೊಡೆಯೋದು ವಿಚಾರ ಆಗಿರ್ಬೋದು, ಆಮೇಲೆ ನಾಳೆ ಕಿಟ್ ವಿತರಣೆ, ಇದು ಭಾಳ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಇಡೀ ರಾಜ್ಯಾದ್ಯಂತ ಎಲ್ಲ ಫಿಲಮಲ್ಲಿ ಹೋಗಿ ಈ ಫಿಲಮನ್ನು ನೋಡಬೇಕಂತ ಹೇಳ್ಬಿಟ್ಟು ಕಳಕಳ ಮನವಿ ಮಾಡ್ಕೊತಾ ಇದ್ದೀನಿ. ಜೈ KD, ಎಲ್ಲರೂ ಹೋಗಿ ನೋಡಿ. ಅದಕ್ಕೆ ಅತ್ತಿಬೆಲೆ ಗ್ರಾಮಸ್ಥರಿಗೆಲ್ಲ ಹೊಂದಿಸ್ತಾ ಇಂದು ನನ್ನ ಬಾಮೈದ ಮಹಾನ್ ಅವರು ಬಹಳ ಉತ್ತಮವಾದ ಕಾರ್ಯವನ್ನು ಮಾಡಿದ್ದಾರೆ. ಸುಮಾರು ಆಟೋ ಚಾಲಕರಿಗೆ 10 ಆಟೋಗಳನ್ನು ಕೊಟ್ಟು, ಪೌರ ಕಾರ್ಮಿಕರಿಗೆ ದಿನಸಿ ಕಿಟ್ಗಳನ್ನೆಲ್ಲ ಕೊಟ್ಟು KD ಸಿನಿಮಾವನ್ನು ಮೊದಲೇ ವಿಜಯೋತ್ಸವ ಆಚರಿಸ್ತವ್ರೆ. ಆ KD ಸಿನಿಮಾ ಶತದಿನೋತ್ಸವ ಆಚರಿಸಲಿ. ಅದೇ ರೀತಿ ನನ್ನ ಮಚ್ಚಗೆ ಇನ್ನೂ ಒಳ್ಳೆ ರೀತಿಯಲ್ಲಿ ಇನ್ನೂ ಅನೇಕ ಒಳ್ಳೆ ಕಾರ್ಯಗಳು ಮಾಡೋಕ್ಕೆ ಶಕ್ತಿ ಕೊಡಲಿ, ಅದೇ ಪಟಾಲಮ್ಮ ಗ್ರಾಮ ದೇವತೆ ಶಕ್ತಿ ಕೊಡಲಿ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ನಾಳೆ ಬಿಡುಗಡೆ ಆಗಲಿರುವ KD ಸಿನಿಮಾ, ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರು ನಟಿಸಿರ್ತಕ್ಕಂತಹ KD ಸಿನಿಮಾ ನಾಳೆ ವಿಶ್ವದಾದ್ಯಂತ ಬಿಡುಗಡೆ ಆಗ್ತಾಯಿದೆ. ಈ ಹಿನ್ನೆಲೆಯಲ್ಲಿ ಅತ್ತಿಬೆಲೆ ಗ್ರಾಮ ದೇವತೆ ಆದಂಥ ಪಟಾಲಮ್ಮನ ಸನ್ನಿಧಾನದಲ್ಲಿ ಪೂಜೆ ಸಲ್ಲಿಸೋದ್ರ ಮುಖಾಂತರ ಇವತ್ತು ಆ ಸಿನಿಮಾಗೆ ಶುಭವನ್ನು ಕೋರಿದ್ದಾರೆ. ನಮ್ಮ ಗ್ರಾಮದ, ನಮ್ಮ ತಾಲೂಕಿನ ಎಲ್ಲ ಮುಖಂಡಗಳು ಬಂದು ಶುಭವನ್ನು ಕೋರಿದ್ದಾರೆ. ಆಮೇಲೆ ಈ ಸಿನಿಮಾಗೋಸ್ಕರವಾಗಿಯೇ ಒಂದಷ್ಟು ಸಾಮಾಜಿಕ ಕಳಕಳಿಯುಳ್ಳ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಅದರಲ್ಲಿ ಭಾಳ ಮುಖ್ಯವಾಗಿ ಅತ್ತಿಬೆಲೆ ಪುರಸಭೆ ಪೌರ ಕಾರ್ಮಿಕರಿಗೆ ಊಟದ ಕಿಟ್ಗಳನ್ನು, ದಿನಸಿ ಕಿಟ್ಗಳನ್ನು ಕೊಡ್ತಕ್ಕಂಥದ್ದು, ಮತ್ತು ಅನ್ನದಾಸೋಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಒಂದು ಭಾಳ ಮುಖ್ಯವಾಗಿ. ಬಹುಶಃ ನಾನು ಒಬ್ಬ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಯಾಗಿ ಹೇಳೋದಾದರೆ, ಭಾರತದ ಇತಿಹಾಸದಲ್ಲಿ, ಚಲನಚಿತ್ರ ಇತಿಹಾಸದಲ್ಲಿ, ನಾಯಕ ನಟರ ಅಭಿಮಾನಿಗಳ ಇತಿಹಾಸದಲ್ಲಿ ನಾ ಕಂಡಂತೆ ಸಿನಿಮಾ ಬಿಡುಗಡೆಗಾಗಿ 10 ಆಟೋಗಳನ್ನು, ಸುಮಾರು ಹೆಚ್ಚು ಕಡಿಮೆ 15-20 ಲಕ್ಷ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಆಟೋಗಳನ್ನು, ಹೊಸ ಆಟೋಗಳನ್ನು ಬಡ ಆಟೋ ಚಾಲಕರಿಗೆ ಉಡುಗೊರೆಯಾಗಿ ಆ ಸಿನಿಮಾಗೆ ಬಿಡುಗಡೆ ಆಗೋ ಈ ಸಂದರ್ಭದಲ್ಲಿ ಉಡುಗೊರೆಯಾಗಿ, ಅಂದರೆ ಒಂದು 10 ಕುಟುಂಬಗಳನ್ನು ಶಾಶ್ವತವಾಗಿ ಅವರ ಜೀವನವನ್ನು ಕಟ್ಟಿಕೊಡ್ತಕ್ಕಂಥ ಒಂದು ಅದ್ಭುತವಾದಂಥ ಕೆಲಸವನ್ನು ಮಾಡಿದ್ದಾರೆ. ಅವ್ರಿಗೆ ತಾಯಿ ಭುವನೇಶ್ವರಿ, ನಮ್ಮ ಶಕ್ತಿ ದೇವತೆ ಪಟಾಲಮ್ಮ ಆಶೀರ್ವಾದ ಇರಲಿ. ಮತ್ತು ಅವರಿಂದ ಒಂದಷ್ಟು ಬಡ ಕುಟುಂಬಕ್ಕೆ ಬೆಳಕಾಗ್ತಕ್ಕಂಥ ಕೆಲಸವನ್ನು, ಬಡ ಕುಟುಂಬದ ಮನೆ ಬೆಳಕನ್ನು ಹಚ್ಚತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅವ್ರಿಗೆ ಶುಭವನ್ನು ಕೋರ್ತಾ, ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರು ಈಗಾಗಲೇ ಹ್ಯಾಟ್ರಿಕ್ಕನ್ನು ಹೊಡೆದಿದ್ದಾರೆ. ಮೊದಲೇ 3 ಸಿನಿಮಾಗಳು ಹ್ಯಾಟ್ರಿಕ್ ಆಗಿದೆ. ಈಗ ಮತ್ತೊಂದು ಅವರು ಗೆಲುವು ಬೇಕಾಗಿದೆ. ಈ ಗೆಲುವು KD ಸಿನಿಮಾದಿಂದ ಮತ್ತೆ ಸಿಗಲಿ. ವಿಶ್ವದಾದ್ಯಂತ ಸುಮಾರು 5 ಭಾಷೆಗಳಲ್ಲಿ ಬಿಡುಗಡೆ ಆಗ್ತಾಯಿದೆ. ಹಾಗಾಗಿ ಕುಟುಂಬ ಸಮೇತರಾಗಿ ನೋಡ್ತಕ್ಕಂಥ ಒಂದು ಸಿನಿಮಾ, ಅಣ್ಣ ತಮ್ಮಂದಿರ ಬಾಂಧವ್ಯವನ್ನು ಬೆಸೆಯತಕ್ಕಂಥ ಒಂದು ಸಿನಿಮಾ KD ಸಿನಿಮಾ ಆಗಿದೆ. ದೇವರ ಮೇಲಿನ ಹಾಡುಗಳಿದ್ದಾವೆ, ಅಣ್ಣ ತಮ್ಮಂದಿರ ಮೇಲಿನ ಹಾಡುಗಳಿದ್ದಾವೆ, ಮತ್ತು ಆ ವಿಜುವಲ್ಸು ಮತ್ತು ಅರ್ಜುನ್ ಜನ್ಯ ಅವರ ಸಂಗೀತ ಇವೆಲ್ಲೂ ಕೂಡ ಬಹಳ ಅಚ್ಚುಕಟ್ಟಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಸಿನಿಮಾ ಭಾಳ ಚೆನ್ನಾಗಿ ಮೂಡಿ ಬಂದಿದೆ. ನಾಳೆ ಅತ್ತಿಬೆಲೆ ಗೌರಿಶಂಕರ್ ಸಿನಿಮಾ ಟಾಕೀಸ್ ಮುಂಭಾಗದಲ್ಲಿ ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಹಾಗಾಗಿ ಇಲ್ಲಿಗೆ ಈ KD ಸಿನಿಮಾದ ನಾಯಕ ನಟಿ ಮತ್ತು ಅದರಲ್ಲಿ ನಟನೆ ಮಾಡಿರ್ತಕ್ಕಂಥ ಅನೇಕ ಕಲಾವಿದರು ಕೂಡ, ಹಾಸ್ಯ ಕಲಾವಿದರು, ಪೋಷಕ ಕಲಾವಿದರು, ಇವರೆಲ್ಲರೂ ಕೂಡ ನಾಳೆ ಬೆಳಗ್ಗೆ 11 ಗಂಟೆಗೆ ಮಧ್ಯಾಹ್ನದ ಬೆಳಗಿನ ಆಟಕ್ಕೆ ಬರ್ತಾ ಇದ್ದಾರೆ.
ಹಾಗಾಗಿ ಅತ್ತಿಬೆಲೆ ನಗರ ಸೇರಿದಂತೆ ಅತ್ತಿಬೆಲೆ ಹೋಬಳಿ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಕನ್ನಡಾಭಿಮಾನಿಗಳು ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರ ಅಭಿಮಾನಿಗಳು ಬಂದು ಈ ಸಿನಿಮಾವನ್ನು ನೋಡೋದ್ರ ಮುಖಾಂತರ ಸಿನಿಮಾಗೆ ಬೆಂಬಲವನ್ನು ಕೊಟ್ಟು ನಿಮ್ಮ ಮೆಚ್ಚಿನ ನಾಯಕ ನಟನ ಸಿನಿಮಾನ ಯಶಸ್ವಿ ಮಾಡಿಕೊಡ್ಬೇಕು ಮತ್ತು ಬರ್ತಕ್ಕಂಥ ಎಲ್ಲ ಕಲಾವಿದರಿಗೆ ನಿಮ್ಮೆಲ್ಲರ ಒಂದು ಸ್ವಾಗತವನ್ನು ಅವ್ರು ಬಯಸ್ಬರ್ತಾರೆ. ನೀವೆಲ್ಲರೂ ಕೂಡ ಅಚ್ಚುಕಟ್ಟಾಗಿ ಅವರನ್ನು ಸ್ವಾಗತಿಸಿ ನಿಮ್ಮೂರಿಗೆ ಬರ್ತಿದ್ದಾರೆ ಆ ಸಿನಿಮಾ ನಾಯಕ ನಟಿ ಮತ್ತು ಎಲ್ಲ ಕಲಾವಿದರು. ನಾಳೆ ಬೆಳಗ್ಗೆ ಅಂದರೆ 30ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಅತ್ತಿಬೆಲೆ ಗೌರಿಶಂಕರ್ ಸಿನಿಮಾ ಮಂದಿರಕ್ಕೆ ಬರ್ತಿದ್ದಾರೆ. ಅವರೆಲ್ಲರೂ ಕೂಡ ನೀವು ಸ್ವಾಗತ ಮಾಡಿ ಆವತ್ತು ಏನು 5 ಆಟಗಳಿದ್ದಾವೆ ಬೆಳಗಿನಿಂದ ರಾತ್ರಿವರೆಗೂ ಕೂಡ ಬೆಳಗ್ಗೆ 6 ಗಂಟೆಯಿಂದ ಮಧ್ಯರಾತ್ರಿವರೆಗೂ 5 ಆಟ 6 ಆಟಗಳಿದ್ದಾವೆ. ಪ್ರದರ್ಶನ ಇದೆ ಗೌರಿಶಂಕರ ಥಿಯೇಟ್ರಲ್ಲಿ. ಎಲ್ಲರೂ ಕೂಡ ಆ ಒಂದು 6 ಪ್ರದರ್ಶನಗಳು ಕೂಡ ತುಂಬಿ ಆ ಒಂದು ಯಶಸ್ಸನ್ನು ಅವ್ರು ಕೊಡಬೇಕು. ಈಗಾಗಲೇ ಮೊದಲ ಶೋ ಸಂಪೂರ್ಣವಾಗಿ ತುಂಬಿದೆ, ಚಿತ್ರಮಂದಿರ ತುಂಬಿದೆ. ಹಾಗೆ ಈಗಾಗಲೇ ಎಲ್ಲ ಬುಕ್ ಮೈ ಶೋನಲ್ಲಿ ಅನೇಕ ಜನ ಬುಕ್ ಮಾಡ್ಕೋತಾ ಇದ್ದಾರೆ. ಹಾಗೆ ಎಲ್ಲರೂ ಕೂಡ ಬುಕ್ ಮೈ ಶೋನಲ್ಲಿ ಅತ್ತಿಬೆಲೆ ಸೇರಿದಂತೆ ಇಡೀ ರಾಜ್ಯಾದ್ಯಂತ ಎಲ್ಲ ಥಿಯೇಟ್ರ್ಗಳಲ್ಲಿ ಬುಕ್ ಮೈ ಶೋನಲ್ಲಿ ಟಿಕೆಟ್ ಸಿಗ್ತಾ ಇದೆ, ತೆಗೆದುಕೋಬೇಕು ಅಂತೇಳಿ. ಮತ್ತು ಹಲವಾರು ಚಿತ್ರಮಂದಿರಗಳಲ್ಲಿ ಶೋಲ್ಡ್ ಔಟ್ ಆಗಿದೆ. ಅದಕ್ಕಾಗಿ ಮುಂದಿನ ಅದು 1 ದಿನ ಇರ್ಬೋದು 2 ದಿನ ಇರ್ಬೋದು ಇದು ನಡೀತಾ ಇದೆ, ಶೋಲ್ಡ್ ಔಟ್ ಆಗಿದೆ. ಹಾಗಾಗಿ ಎಲ್ಲರೂ ಕೂಡ ಸಿನಿಮಾ ಒಂದು ಕನ್ನಡ ಸಿನಿಮಾವನ್ನು ನಮ್ಮ ನಾಡಿನ ಸಿನಿಮಾವನ್ನು ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಒಂದು ಸಿನಿಮಾ ಅದು ಸಿನಿಮಾ ಮಂದಿರದಲ್ಲೇ ನೋಡಿ ಅದನ್ನು ಬೆಳೆಸಬೇಕು, ಅವ್ರಿಗೆ ಆಶೀರ್ವಾದ ಮಾಡಬೇಕು. ಆ್ಯಕ್ಷನ್ ಪ್ರಿನ್ಸ್ಗೆ ಮತ್ತೊಂದು ಯಶಸ್ಸು ಈ ಸಿನಿಮಾದಿಂದ ಸಿಗಲಿ. ಮತ್ತು ಪ್ರೇಮ್ ಅವ್ರಿಗೂ ಕೂಡ ಒಂದು ಯಶಸ್ಸು ಬರಬೇಕು. ಪ್ರೇಮ್ ಅವರು ನಿರ್ದೇಶನ ಮಾಡಿರ್ತಕ್ಕಂಥದ್ದು, ಹಾಡಾಡಿದ್ದಾರೆ, ಕತೆ ಬರೆದಿದ್ದಾರೆ, ನಿರ್ದೇಶನ ಮಾಡಿದ್ದಾರೆ. ಭಾಳ ಮುಖ್ಯವಾಗಿ ಬಾಲಿವುಡ್ನ ನಮ್ಮ ಸಂಜಯ್ ದತ್ ಅವರು ಅಭಿನಯಿಸಿದ್ದಾರೆ, ಶಿಲ್ಪಾ ಶೆಟ್ಟಿ ಅವರು ಅಭಿನಯಿಸಿದ್ದಾರೆ. ಹಾಗಾಗಿ ದಕ್ಷಿಣ ಭಾರತದ ಹಲವಾರು ಕಲಾವಿದರು ಕೂಡ ಅಭಿನಯಿಸಿದ್ದಾರೆ. ಮತ್ತು ವಿಶೇಷವಾದಂತಹ ರೋಲಲ್ಲಿ ಸುದೀಪ್ ಅವರು ಕಾಣಿಸ್ಕೊಳ್ತಾರೆ ಅಂತ ಕೇಳಿದ್ದೀನಿ. ಬಟ್ ಇವೆಲ್ಲವೂ ಕೂಡ ಮಿಶ್ರಣಗೊಂಡಂಥ ಎಲ್ಲ ಕಲಾವಿದರನ್ನು, ಅದ್ಭುತವಾದಂಥ ಕಲಾವಿದರನ್ನು ಹೊಂದ್ಕೊಂಡಿರ್ತಕ್ಕಂಥ ಆ್ಯಕ್ಷನ್ ಪ್ರಿನ್ಸ್ ಅಭಿನಯ ಮಾಡಿರ್ತಕ್ಕಂಥ KD ಸಿನಿಮಾವನ್ನು ಸಿನಿಮಾ ಮಂದಿರದಲ್ಲಿ ನೋಡಿ ಕರ್ನಾಟಕ ಜನತೆ ಆಶೀರ್ವಾದ ಮಾಡಬೇಕು ಅಂತೇಳಿ ಕೇಳ್ಕೊತೀನಿ. ಈಗ ನಿಮ್ಮ ಮಗ ಸಾಕಷ್ಟು ಕಾರ್ಯಕ್ರಮ ಒಳ್ಳೆ ಕೆಲಸ ಮಾಡ್ತಾರೆ, ನಿಮಗೆ ಏನು ಅನಿಸ್ತು? ಯಾಕಂದರೆ ಕೆಲವರು ಒಂದು ಗಾಡಿ ಕೊಟ್ಟರೆ 108 ಬ್ಯಾನರ್ ಹಾಕ್ತಾರೆ, ಯಾವುದೇ ರೀತಿ ಬ್ಯಾನರ್ ಇಲ್ಲ, ಪ್ರಚಾರ ಇಲ್ಲ. ಹಿರಿಯ ಒಂದು ಒಳ್ಳೆ ಕೆಲಸ ಮಾಡ್ತಾರೆ. ಒಬ್ಬ ತಂದೆಯಾಗಿ ನಿಮ್ಗೆ ಏನು ಅನಿಸ್ತು? 100ಕ್ಕೆ 100 ಖುಷಿ ಆಗುತ್ತೆ. ಅವನು ಇದಂತಲ್ಲ, ಅವ್ರದ್ದು ಒಂದು ತಂಡ ಇದೆ. ಅದು ಬಹುಶಃ ನನಗೆ ಅದು ಇದಕ್ಕಿಂತ ಹೆಚ್ಚು ಖುಷಿ ಕೊಡ್ತಕ್ಕಂಥ ಒಂದು ಕೆಲಸ ಮಾಡ್ತಾರೆ. ಏನಂತ ಹೇಳಿದ್ರೆ ಅವ್ರ ತಂಡ ಪ್ರತಿ ತಿಂಗಳು ಅವ್ರದ್ದೇ ಆದಂಥ ತಂಡ ಒಂದಿದೆ. ಅವ್ರು ಹೋಗಿ ಯಾರು ಆ ಗ್ರಾಮದಲ್ಲಿ, ಆ ಬೀದಿನಲ್ಲಿ, ಆ ಏರಿಯಾದಲ್ಲಿ ತೀರಾ ಬಡವರು ಇರ್ತಾರೆ, ಅವರನ್ನು ಗುರುತಿಸಿ ಅವ್ರ ಮನೆಗೆ 1 ತಿಂಗಳಿಗೆ ಬೇಕಾದಂಥ ದಿನಸಿಯನ್ನು ಕೋವಿಡ್ ಸಂದರ್ಭದಿಂದ ಇಲ್ಲಿವರೆಗೂ ಕೊಟ್ಕೊಂಬರ್ತಾಯಿದ್ರೆ. ಒಂದು ಫೇಸ್ಬುಕ್ಕಲ್ಲಿ ಎಲ್ಲೂ ಹಾಕಲಿಲ್ಲ ಅದನ್ನು. ನನಗೆ ಯಾರೋ ಅದನ್ನು ಪಡ್ಕೊಂಡಂಥವ್ರು ಹೇಳಿದ್ರು, ನಿಮ್ಮ ಮಗ ಈ ಥರ ಕೊಟ್ಟಿದ್ದಾನೆ ಅಂತ ಹೇಳಿದಾಗ ಅದು ಖುಷಿ ಅಲ್ವಾ? ಅದರ ಯಾವುದೇ ರೀತಿ ಪ್ರಚಾರ ಇಲ್ಲದೆ ಅನೇಕ ಬಡವರ ಪರವಾದಂಥ ಕೆಲಸನ ಮಾಡ್ಕೊಂಬರ್ತಿದ್ದಾರೆ. ಆದರೆ ಇವತ್ತು ಸುಮಾರು 15ರಿಂದ 20 ಲಕ್ಷ ರೂಪಾಯಿ ಆಟೋಗಳನ್ನು ಇವತ್ತು ಉಚಿತವಾಗಿ ಬಡ ಆಟೋ ಚಾಲಕರನ್ನು ಗುರುತಿಸಿ ಅವ್ರು ಕೊಡ್ತಿದ್ದಾರೆ. ಇದಕ್ಕಿಂತ ಕೆಲಸ ಖುಷಿ ಆಗ್ತಕ್ಕಂಥದ್ದು ಒಬ್ಬ ತಂದೆಗೆ ಇನ್ನೊಂದು ವಿಷಯ ಇಲ್ಲ. ಸೊ ಹಾಗಾಗಿ ಅವರ ಆರಾಧತಕ್ಕಂಥ ನಾಯಕ ನಟ ಧ್ರುವ ಸರ್ಜಾ ಅವರು ಇರ್ಬೋದು, ಮತ್ತು ಅವರ ಅಭಿಮಾನಿ ಬಳಗ ಇರ್ಬೋದು, ಅವರೆಲ್ಲರೂ ಕೂಡ ಅವರ ನಾಯಕತ್ವದಲ್ಲಿ ಇಷ್ಟಪಡ್ತಾರೆ, ಖುಷಿ ಪಡ್ತಾರೆ, ಒಪ್ಕೊಂಡಿದ್ದಾರೆ. ಅದಕ್ಕಿಂತ ನಾನು ದೂರದಿಂದ ನೋಡ್ತಾ ಇರೋದ್ರಿಂದ ನನಗೆ ಖುಷಿ ಆಗುತ್ತೆ. ಅದ್ರ ಜೊತೆಗೆ ಇಡೀ ಅತ್ತಿಬೆಲೆಯಲ್ಲಿರ್ತಕ್ಕಂಥವ್ರು, ಆನೇಕಲ್ ತಾಲೂಕಲ್ಲಿರ್ತಕ್ಕಂಥವ್ರು ಎಲ್ಲ ಪಕ್ಷದ ಮುಖಂಡರುಗಳು, BJP, ಕಾಂಗ್ರೆಸ್ಸು, JDS ಎಲ್ಲ ಪಕ್ಷದ ಮುಖಂಡರುಗಳು ಎಲ್ಲರೂ ಕೂಡ ಅವರ ಸಂಪರ್ಕದಲ್ಲಿದ್ದಾರೆ. ಅವರೆಲ್ಲರೂ ಸಿಕ್ಕಿದಾಗಲ್ಲ ನಿಮ್ಮ ಮಗ ಈ ರೀತಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ, ಖುಷಿ ಆಗುತ್ತೆ ಹಂಗಂತ ಹೇಳಿದಾಗ ಭಾಳ ನನಗೆ ಅದೊಂದು ಸಾರ್ಥಕವಾದಂಥ ಒಂದು ಮಾತುಗಳು ಅಂತೇಳಿ ಅನಿಸುತ್ತೆ. ಅದೇ ರೀತಿ ನಮ್ಮ ಸಂಬಂಧಿಕರೇ ಆದಂಥ ಅನೇಕ ಜನ, ಸಂಬಂಧಿಕರು, ಸ್ನೇಹಿತರು, ಬಂಧು ಬಳಗ, ಒಡನಾಡಿಗಳು ಎಲ್ಲರೂ ಕೂಡ ಅವನ ಬಗ್ಗೆ ಹೇಳುವಾಗ ಖುಷಿಯಾಗುತ್ತೆ. ಇವತ್ತು ಕೂಡ ಅದು ತುಂಬ ಒಂದು ಹೃದಯಕ್ಕೆ ನಾಟ್ತಕ್ಕಂಥ ವಿಚಾರ. ತೆರೆ ಮೇಲೆ ಬರಲಿದೆ. ಎಲ್ಲರೂ ಸಹ ಚಿತ್ರಮಂದಿರಕ್ಕೆ ಹೋಗಿ KD ಚಿತ್ರವನ್ನು ವೀಕ್ಷಿಸಿ KD ಚಿತ್ರವು 100ನೇ ದಿನವನ್ನು ಆಚರಿಸಲಿ. ಮತ್ತು ಅದೇ ರೀತಿ ನಾಳೆ ಇಲ್ಲಿ ಅತ್ತಿಬೆಲೆ ಗೌರಿಶಂಕರ್ ಟಾಕೀಸ್ ಹತ್ರ ವಿಭಿನ್ನವಾದ ಕಾರ್ಯಕ್ರಮಗಳಿರುತ್ತೆ. ಎಲ್ಲರೂ ಸಹ ಎಲ್ಲ ಕಾರ್ಯಕ್ರಮಗಳಿಗೂ ಬಂದು ಎಲ್ಲ ಸಿನಿಮಾನ ನೋಡಿ ಮತ್ತು ಎಲ್ಲ ನಮ್ಮ ಕನ್ನಡ ಸಿನಿಮಾನ ಬೆಳೆಸಿ ಎಲ್ಲ ಕನ್ನಡ ಚಿತ್ರರಂಗದವರಿಗೆ ಶುಭ ಹಾರೈಸ್ತಾ ಇದ್ದೀನಿ. ಜೈ ಧ್ರುವಣ್ಣ. ಮೊದಲನೇದಾಗಿ KD ಸಿನಿಮಾಗೆ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ.
ಅದೇ ರೀತಿ ನಾಳೆ ತುಂಬ ಫಂಕ್ಷನ್ ಇಟ್ಕೊಂಡಿದ್ದಾರೆ ನಮ್ಮ ಮಹಾನವರು. ಉಚಿತವಾಗಿ ಆಟೋ ಕೊಡ್ತಾ ಇದ್ದಾರೆ ಬಡವ್ರಿಗೆ. ಮತ್ತು ಅದೇ ರೀತಿ ಒಂದು 25 ಕುರಿ ಹೊಡೆದಿದ್ದಾರೆ. ಸಂಜೆ ತನಕ ಬಾಡೂಟ ಇಟ್ಕೊಂಡಿದ್ದಾರೆ. ಸಂಜೆ ಒಂದು ಎಷ್ಟು ಶೋ ಇದೆಯೋ ಅಷ್ಟು ಶೋಗೂ ಬಾಡೂಟ, ಟಿಕೆಟ್ ಎಲ್ಲ ಫ್ರೀಯಾಗಿ ಇಟ್ಟಿದ್ದಾರೆ. ನಮ್ಮ ಮಹಾನ್ಗೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆ ರೀತಿಯಲ್ಲಿ ಸಪೋರ್ಟ್ ಮಾಡಿ ಅಂತೇಳಿ ಈ ಮೂಲಕ ನಾನು ಆಶಿಸ್ತೇನೆ. ಧನ್ಯವಾದಗಳು. ಏನಿವತ್ತು ನನ್ನ ಪ್ರೀತಿಯ ಸಹೋದರಂಥ ಮಹಾನ್ರವರು ಕರ್ನಾಟಕ ಧ್ರುವ ಸರ್ಜಾ ಅಭಿಮಾನಿಗಳ ಸಂಘದ ರಾಜ್ಯಾಧ್ಯಕ್ಷರು ಇವತ್ತು KD ಸಿನಿಮಾ ನಾಳೆ ರಿಲೀಸ್ ಆಗ್ತಿದೆ. ಅದರ ಅಂಗವಾಗಿ ಇವತ್ತು ನಮ್ಮ ಅತ್ತಿಬೆಲೆಯ ಗ್ರಾಮ ದೇವತೆಯಾದಂಥ ಪಟಲಮ್ಮ ದೇವಸ್ಥಾನದ ಬಳಿ 30ಕ್ಕೂ ಹೆಚ್ಚು ಕುರಿಗಳನ್ನ ತಾಯಿ ಪಟಲಮ್ಮ ದೇವಿಗೆ ಅರ್ಪಿಸಿ, ತದನಂತರ ನಮ್ಮ ಆಟೋ ಚಾಲಕರ ಸಂಘದವರಿಗೆ ನಮ್ಮ ಧ್ರುವ ಸರ್ಜಾ ಅಭಿಮಾನಿಗಳ ಸಂಘದ ವತಿಯಿಂದ 10 ಆಟೋಗಳನ್ನು ನೀಡಿದ್ದಾರೆ. ಹಾಗೂ ಇನ್ನೂ ಸಮಾಜಮುಖಿ ಕಾರ್ಯಕ್ರಮಗಳಾದಂಥ ಪುರಸಭೆಯ ಏನು ನೌಕರರಿದ್ದಾರೆ ಅವರಿಗೆ 300 ಹೆಚ್ಚು ಕಿಟ್ಗಳನ್ನು ನೀಡಿದ್ದಾರೆ. ನಮ್ಮ ಮಹಾನ್ರವರಿಗೆ ಭಗವಂತ ಆಯುಷ್ ಆರೋಗ್ಯವನ್ನು ನೀಡಲಿ, ಇನ್ನೂ ಹೆಚ್ಚು ಸಮಾಜ ಸೇವೆಗಳನ್ನು ಮಾಡಲಿ. ಅದೇ ರೀತಿ ನಾಳೆ ರಿಲೀಸ್ ಆಗೋಂಥ ಧ್ರುವ ಸರ್ಜಾ ಅಭಿಮಾನಿಗಳ ಆರಾಧ್ಯ ದೈವವಾದಂಥ ಧ್ರುವ ಸರ್ಜಾ ಅವರ ಸಿನಿಮಾ KD ಸಿನಿಮಾ ರಿಲೀಸ್ ಆಗ್ತಿದೆ. ಅದು ಶತದಿನೋತ್ಸವ ಆಚರಿಸಲಿ ಅಂತ ಈ ಸಂದರ್ಭವನ್ನು ಹಾರೈಸ್ತಾ ನಾನು ಎಲ್ಲ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಅಖಿಲ ಕರ್ನಾಟಕ ಧ್ರುವ ಸರ್ಜಾ ಅಭಿಮಾನಿಗಳ ಸಂಘದ ಅಧ್ಯಕ್ಷರಿಗೆ ಮತ್ತೊಮ್ಮೆ ನಾನು ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಹಾಗೂ ಇಲ್ಲಿ ನಡೆದಂಥ ಎಲ್ಲ ನನ್ನ ಸಹೋದರಿಗೂ ಸಹ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಜೈ ಭಾರತ್. ಎಲ್ರಿಗೂ ನಮಸ್ಕಾರ. ಏನಿವತ್ತು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಮುಂಗಡವಾಗಿ ಸಿನಿಮಾ ಬಿಡುಗಡೆ ಆಗ್ತಾಯಿದೆ KD ಚಿತ್ರ. ನೀವೆಲ್ಲೇ ಕಂಡಿರದ ಕೇಳಿರದ ಇತಿಹಾಸದಲ್ಲಿ ಐತಿಹಾಸಿಕ ಕ್ಷಣ ಇದು. ಭಾರತ ಚಿತ್ರದ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಒಬ್ಬ ನಾಯಕ ನಟ ಸಿನಿಮಾ ಬಿಡುಗಡೆಗೆ 10 ಆಟಗಳನ್ನು ಉಚಿತವಾಗಿ ಕೊಡ್ತಿರೋದು ಮೊದಲನೇ ಬಾರಿ. ಇದು ಕರ್ನಾಟಕದಲ್ಲಿ ಮೊದಲನೇ ಬಾರಿ ಅತ್ತಿಬೆಲೆಯಲ್ಲಿ ಮಾತ್ರನೇ. ಇದು ಬಹಳ ವಿಶೇಷವಾದ ದಿನ. ಈ ದಿನಕ್ಕೆ ವರುಣನೇ ಸಾಕ್ಷಿ. ಇವತ್ತು ಮಳೆಯಾಗಿದೆ ನಮ್ಮ ಭಾಗದಲ್ಲಿ, ಹನಿ ಬಿದ್ದಿದೆ, ಇದಕ್ಕೆ ವರುಣನೇ ಸಾಕ್ಷಿ. ಆಮೇಲೆ ಈ ಒಂದು 10 ಆಟಗಳನ್ನು ನಮ್ಮ ಸ್ನೇಹಿತರಾದಂಥ ಅಖಿಲ ಕರ್ನಾಟಕ ಧ್ರುವ ಸರ್ಜಾ ಸಂಘದ ಅಭಿಮಾನಿ ಮಹಾನ್ರವರು ತುಂಬ ದಿನಗಳಿಂದ ಶ್ರಮಪಟ್ಟು ಈ ಒಂದು ಕಾರ್ಯವನ್ನು ಯಶಸ್ವಿಗೊಳಿಸಿದ್ದಾರೆ. ಅದೇ ರೀತಿಯಾಗಿ ಅತ್ತಿಬೆಲೆ ಗ್ರಾಮ ದೇವತೆ ಪಟಲಮ್ಮನಿಗೆ 25 ಕುರಿಗಳನ್ನು ಪೂಜೆ ಕೊಟ್ಟಿದ್ದಾರೆ. ಇದರಿಂದ ಒಂದು ಕಾರಣ ಏನಂದರೆ ಅವರ ಆಲೋಚನೆ ಬಹಳ ಚೆನ್ನಾಗಿದೆ. ಯಾಕಂದರೆ ಇತ್ತೀಚೆಗೆ ಚಿತ್ರರಂಗದಾದಂಥ ಒಂದಷ್ಟು ಬೆಳವಣಿಗೆ ಕಂಡವರು ಚಿತ್ರರಂಗಕ್ಕೆ ಒಳ್ಳೆಯದಾಗಲಿ ಮತ್ತು ಧ್ರುವ ಸರ್ಜಾ ಅವರಿಗೆ ಒಳ್ಳೆಯದಾಗಲಿ ಅಂತೇಳಿ ತಾಯಿಗೆ ಪೂಜೆ ಕೊಟ್ಟಿದ್ದಾರೆ. ಸಂಪೂರ್ಣವಾಗಿ ಒಂದು ದಿನ ಪೂರ್ತಿ ನಿರಂತರವಾಗಿ ಮಿತಿನೇ ಇಲ್ಲದಂಥ ಅನುದಾನ ಮಾಡ್ತಾಯಿದ್ದೀವಿ. ಈ ನಾಳಿನ ಕಾರ್ಯಕ್ರಮ ಸಹ ಯಶಸ್ವಿಯಾಗಲಿ. ಮತ್ತು ಸಹಸ್ರಾರು ತಾರೆಗಳು ಅಂದರೆ ಸಿನಿಮಾಗೆ ಸಂಬಂಧಪಟ್ಟ ಎಲ್ಲ ಆ್ಯಕ್ಟರ್ಗಳೆಲ್ಲ ಬರ್ತಾಯಿದ್ದಾರೆ. ಅವ್ರ ಮುಖಾಂತರ ನಾಳೆ ಚಿತ್ರ ಸಹ ಬಹಳ ಯಶಸ್ವಿಯಾಗಲಿ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಧ್ರುವ ಸರ್ಜಾ ಅಭಿಮಾನಿಗಳ ಸಂಘದ ಅಧ್ಯಕ್ಷರಾದಂತಹ ಮಹಾನ್ ಸಾಮ್ರಾಟ್ ಅವರು ಏನು ನಮ್ಮ ಆಟೋ ಸಂಘದ ಇದಿದೆಯೇ ಅವರಿಗೆ 10 ಆಟೋಗಳನ್ನು ಉಚಿತವಾಗಿ ಕೊಟ್ಟಿದ್ದಾರೆ. ಅವರಿಗೆ ದೇವರು ಆಯುಷ್ ಆರೋಗ್ಯ ಕೊಟ್ಟು ಚೆಂದ ಕಾಪಾಡಲಿ ಅಂತ ಬೇಡ್ಕೊತೀರಿ. ಮತ್ತು ಈಗೇನು ತುಂಬ KD ಫಿಲಮ್ಮು ಯಶಸ್ವಿ ಆಗಲಿ ಅಂದ್ಬಿಟ್ಟು ಕೋರ್ಕೊಳ್ತಾ ಇದ್ದೀನಿ. ಬಟ್ ಈಗೇನು ಗ್ಯಾಸಿಂದ ತೊಂದರೆ ಬೀಳ್ತಾಯಿದ್ರು ಜನಗಳು, ಅವ್ರಿಗೆ ಧ್ರುವ ಅಣ್ಣ ಅವರು ಅವರು ಯೋಚನೆ ಮಾಡಿ ಎಲ್ಲರಿಗೂ ಗ್ಯಾಸ್ ಉಚಿತವಾಗಿ ಕೊಟ್ಟಿದ್ದಾರೆ 300 ರೂಪಾಯಿ ಡೈಲಿ ಅಂತ. ಅವ್ರಿಗೆ ಒಳ್ಳೆಯದಾಗಲಿ. KD ಫಿಲಮು 100 ಶತದಿನ ಆರೋಚನೆ ಅಂದ್ಬಿಟ್ಟು ಹಾರೈಸ್ತಾ ಇದ್ದೀನಿ.